ಫ್ರೆಂಡ್ಸ್, ಫಿಟ್ ಆಗಿದ್ರೂ ಹೃದಯಾಘಾತ ಸಂಭವಿಸಲು ನಿಮ್ಮ ಈ ನಡವಳಿಕೆಯೇ ಕಾರಣ. ಕೆಲವು ರೀತಿಯ ವ್ಯಕ್ತಿತ್ವ ಕೂಡ ಹೃದಯಾಘಾತದ ಅಪಾಯ ಹೆಚ್ಚಿಸುತ್ತಿದೆ ಎಂಬುದು ಬಹುಶಃ ನಿಮಗೆ ತಿಳಿದಿಲ್ಲ. ಕೆಲವರು ಫಿಟ್ ಆಗಿದ್ದಾಗಲೂ ಹೃದಯಾಘಾತಕ್ಕೆ ಬಲಿಯಾದ ಹಲವು ಪ್ರಕರಣಗಳನ್ನು ನೀವು ನೋಡಿರಬಹುದು. ಯಾವ ರೀತಿಯ ಸ್ವಭಾವದವರು ಹೆಚ್ಚು ಹೃದಯಾಘಾತಕ್ಕೆ ಗುರಿಯಾಗುತ್ತಾರೆ ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಮತ್ತು ಹೃದಯ ಸ್ತಂಭನ ಉಂಟಾಗುವ ಪ್ರಕರಣಗಳ ಸಂಖ್ಯೆ ಹೆಚ್ಚಿದ್ದು ಇದು ಸಾಮಾನ್ಯವಾಗಿದೆ. ಹದಿಹರೆಯದಲ್ಲೇ ಹೆಚ್ಚಿನ ಜನರು ಹೃದಯಾಘಾತಕ್ಕೆ ಒಳಗಾಗುತ್ತಿರುವುದು ಚಿಂತಾಜನಕ ಸಂಗತಿಯಾಗಿದೆ. ವೃದ್ಧರ ಜೊತೆಗೆ ಯುವಕರು ಕೂಡ ಹೃದಯಾಘಾತ, ಹೃದಯ ಸ್ತಂಭನಕ್ಕೆ ಬಲಿಯಾಗುತ್ತಿರುವುದು ಹೆಚ್ಚು ಗಂಭೀರ ಹಾಗೂ ಸೂಕ್ಷ್ಮ ವಿಚಾರವಾಗಿದೆ. ಅಧಿಕ ಕೊಲೆಸ್ಟ್ರಾಲ್, ಅಧಿಕ ರಕ್ತದೊತ್ತಡ, ಬೊಜ್ಜು ಮತ್ತು ಧೂಮಪಾನದಂತಹ ಕೆಟ್ಟ ಅಭ್ಯಾಸಗಳು ಹೃದಯಾಘಾತದ ಅಪಾಯ ಹೆಚ್ಚಿಸುತ್ತದೆ ಎಂದು ಹೆಚ್ಚಿನ ಜನರು ನಂಬುತ್ತಾರೆ. ಆದರೆ ಇದನ್ನು ಹೊರತುಪಡಿಸಿ ಕೆಲವರು ಫಿಟ್ ಆಗಿದ್ದಾಗಲೂ ಹೃದಯಾಘಾತಕ್ಕೆ ಬಲಿಯಾದ ಹಲವು ಪ್ರಕರಣಗಳನ್ನು ನೀವು ನೋಡಿರಬಹುದು. ಮನುಷ್ಯರಲ್ಲಿ ಭಿನ್ನವಾಗಿ ಕಂಡುಬರುವಂತಹ ಕೆಲವು ರೀತಿಯ ವ್ಯಕ್ತಿತ್ವಗಳು ಕೂಡ ಹೃದಯಾಘಾತದ ಅಪಾಯ ಹೆಚ್ಚಿಸುತ್ತಿದೆ ಎಂಬುದು ಬಹುಶಃ ನಿಮಗೆ ತಿಳಿದಿಲ್ಲ. ಈ ಬಗ್ಗೆ ನೀವು ತಿಳಿದರೆ ಆಶ್ಚರ್ಯವಾಗುತ್ತದೆ. ಫಾಲೋ ಆಲ್ಟ್ ಮೆಡಿಕಲ್ ಫೌಂಡೇಶನ್ನ ಆಂತರಿಕ ಔಷಧ ವೈದ್ಯ ರೊನೆಶ್ ಸಿನ್ಹಾ ಹೇಳುವ ಪ್ರಕಾರ, ಯಾರಾದರೂ ಅಸಹನೆ, ಆಕ್ರಮಣಕಾರಿ ಮತ್ತು ತುಂಬ ಸ್ಪರ್ಧಾತ್ಮಕ ಭಾವನೆ ಹೊಂದಿರುವವರನ್ನು ಟೈಪ್ ಎ ಪರ್ಸನಾಲಿಟಿ ಎಂದು ಕರೆಯಲಾಗುತ್ತದೆ. ಅವರು ಹೃದಯಾಘಾತದ ಹೆಚ್ಚಿನ ಅಪಾಯ ಹೊಂದಿರುತ್ತಾರೆ. ಆದರೆ ನೀವು ಟೈಪ್ ಎ ಇಲ್ಲದಿದ್ದರೆ ನಿಮಗೆ ಹೃದಯಾಘಾತವಾಗುವುದಿಲ್ಲ ಎಂದು ಇದರ ಅರ್ಥವಲ್ಲ. ಕೆಲವೊಮ್ಮೆ ನಿಮ್ಮ ವಿಭಿನ್ನ ನಡವಳಿಕೆಯಿಂದಾಗಿ ಹೃದಯಾಘಾತದ ಅಪಾಯವು ತುಂಬಾ ಹೆಚ್ಚಾಗಿರುತ್ತದೆ. ಹಾಗಾಗಿ ನಾವು ಇಲ್ಲಿ ಟೈಪ್ ಎ ವ್ಯಕ್ತಿತ್ವ ಹೊಂದಿರದೆ ಹೋದರೂ ಸಹ ಹೃದಯಾಘಾತದ ಅಪಾಯ ಹೇಗೆ ಹೆಚ್ಚಾಗುತ್ತದೆ ಎಂದು ನೋಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಸಮಯದ ಒತ್ತಡ. ಒಂದು ಕೆಲಸ ಮುಗಿಸಲು ನಿಮ್ಮ ಮೇಲೆ ಗಡುವು ನಿಗದಿಪಡಿಸಿದ್ದರೆ ಅಥವಾ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಲು ಸಾಧ್ಯವಾಗದ ಒತ್ತಡವಿದ್ದರೆ ಅದು ನಿಮ್ಮ ಹೃದಯದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ನೀವು ಪ್ರಭಾವಶಾಲಿ, ಆಕ್ರಮಣಕಾರಿ ಅಥವಾ ತುಂಬ ಸ್ಪರ್ಧಾತ್ಮಕ ಸ್ವಭಾವ ಹೊಂದಿರದಿದ್ದರೂ ಕೆಲವೊಮ್ಮೆ ಕೆಲವರ ಬೇಡಿಕೆಯನ್ನು ಪೂರೈಸಲು ನಿಮ್ಮ ಮೇಲೆ ಹೆಚ್ಚಿನ ಒತ್ತಡವಿರುತ್ತದೆ. ಇದು ಹೃದಯಾಘಾತದ ಅಪಾಯ ಹೆಚ್ಚಿಸುತ್ತದೆ ಎಂದು ಡಾಕ್ಟರ್ ಸಿನ್ಹಾ ಹೇಳುತ್ತಾರೆ. ಆದ್ದರಿಂದ ನೀವು ಒತ್ತಡ ಕಡಿಮೆ ಮಾಡಲು ಬಯಸಿದರೆ ನಂತರ ಆದ್ಯತೆಯ ಆಧಾರದ ಮೇಲೆ ಕೆಲಸ ಮಾಡಿ. ಬಹಳ ಮುಖ್ಯವಲ್ಲದ ಕೆಲಸವನ್ನು ಆರಾಮಾಗಿ ಮಾಡಿ. ಬಹು ಕೆಲಸಗಳನ್ನು ಮಾಡುವವರಲ್ಲಿ ಹೃದಯಾಘಾತ ಕಾಣಿಸಿಕೊಳ್ಳುತ್ತದೆ. ಫ್ರೆಂಡ್ಸ್, ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡುವ ಅನೇಕ ಜನರಿದ್ದಾರೆ. ವಾಹನ ಚಾಲನೆ ಮಾಡುವಾಗ, ಸಂದೇಶ ಕಳಿಸುವಾಗ ಅಥವಾ ಊಟ ಮಾಡುವಾಗ, ಫೋನ್ನಲ್ಲಿ ಮಾತನಾಡುವಾಗ ನೀವು ಅನೇಕ ಜನರನ್ನು ನೋಡಿರಬೇಕು. ಹೀಗೆ ಬಹುಕಾರ್ಯವು ಹೃದ್ರೋಗದ ಅಪಾಯ ಹೆಚ್ಚಿಸುವುದಿಲ್ಲ, ಆದರೆ ಇದು ನಿಮ್ಮ ಒತ್ತಡದ ಮಟ್ಟವನ್ನು ಹೆಚ್ಚಿಸಬಹುದು. ಇದು ಹೃದ್ರೋಗದ ಅಪಾಯಕ್ಕೆ ನೇರವಾಗಿ ಸಂಬಂಧಿಸಿದೆ. ಫ್ರೆಂಡ್ಸ್, ಭಾವನಾತ್ಮಕ ನಿಯಂತ್ರಣ ಇರುವವರಲ್ಲಿ ಕಾಣಿಸಿಕೊಳ್ಳುತ್ತದೆ. ಅನೇಕ ಜನರು, ವಿಶೇಷವಾಗಿ ಪುರುಷರು, ತಮ್ಮ ಕೋಪ ಮತ್ತು ಹತಾಶೆಯಂತಹ ಭಾವನೆಯನ್ನು ವ್ಯಕ್ತಪಡಿಸುವುದಿಲ್ಲ. ಅಂಥವರಲ್ಲಿ ಹೃದಯಾಘಾತದ ಅಪಾಯ ತುಂಬಾ ಹೆಚ್ಚಾಗಿರುತ್ತದೆ ಎಂದು ಅನೇಕ ಅಧ್ಯಯನಗಳು ಹೇಳಿವೆ. ನಿಮ್ಮ ಸಂಗಾತಿ ಅಥವಾ ಕುಟುಂಬದೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ನಿಮಗೆ ಸಾಧ್ಯವಾಗದಿದ್ದರೆ ನಿಮ್ಮ ಸ್ನೇಹಿತರು, ಸಹೋದ್ಯೋಗಿಗಳು ಅಥವಾ ಯಾವುದೋ ಚಿಕಿತ್ಸಕರೊಂದಿಗೆ ನಿಮ್ಮ ವಿಷಯ ಹಂಚಿಕೊಳ್ಳುವುದು ಮುಖ್ಯ. ಒತ್ತಡದ ಮಟ್ಟ ಕಡಿಮೆ ಮಾಡುವ ಕೆಲ ಸಲಹೆಗಳು. ಡಾಕ್ಟರ್ ಸಿನ್ಹಾ ಅವರು ನಿಮ್ಮ ಒತ್ತಡ ಕಡಿಮೆ ಮಾಡಲು ಮತ್ತು ನಿಮ್ಮ ಹೃದಯದ ಆರೋಗ್ಯದ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರುವ ಅಂಶಗಳನ್ನು ತಡೆಯಲು ಕೆಲವು ಮಾರ್ಗಗಳನ್ನು ತಿಳಿಸಿದ್ದಾರೆ. ಅದನ್ನು ನಾನು ಇಲ್ಲಿ ತಿಳಿಸಿಕೊಡುತ್ತೇನೆ. ಬಲವಂತದ ಕೆಲಸ ಮಾಡಲು ಒಪ್ಪದಿರಿ. ನೀವು ಯಾವುದಾದರೂ ವಿಷಯದ ಬಗ್ಗೆ ತುಂಬಾ ಒತ್ತಡ ಅನುಭವಿಸುತ್ತಿದ್ದರೆ ಯಾವುದೇ ಕೆಲಸವನ್ನು ಬಲವಂತವಾಗಿ ಮಾಡುವುದನ್ನು ನಿಲ್ಲಿಸಿ. ಅದು ಕಚೇರಿ ಅಥವಾ ಇನ್ಯಾವುದೇ ವಿಷಯ ಆಗಿರಲಿ. ಸ್ವಲ್ಪ ಸಮಯದವರೆಗೆ ನಿಮ್ಮನ್ನು ಮುಕ್ತವಾಗಿರಿಸಿ.
ಎರಡನೇದು ನಿಶ್ಚಿಂತೆ ಎಂದಿರಿ. ನೀವು ಯಾವುದಾದರೂ ಕಾರಣದಿಂದ ಒತ್ತಡದಿಂದ ಬಳಲುತ್ತಿರುವಾಗ ನಿಧಾನವಾಗಿ ನಡೆಯಲು ಪ್ರಯತ್ನಿಸಿ, ನಿಧಾನವಾಗಿ ಮಾತನಾಡಿ ಮತ್ತು ನಿಧಾನವಾಗಿ ಉಸಿರಾಡಿ. ಆದಷ್ಟು ಕೆಲಸಕ್ಕೆ ಬಾರದ ಚರ್ಚೆ, ವಾದ, ಕೆಲಸಗಳಿಂದ ದೂರವಿರಿ. ಸಂಗೀತ ಪುಸ್ತಕಗಳನ್ನು ಓದಿರಿ. ಕ್ರಿಯಾಶೀಲತೆ, ಹಗುರ ಮನಸ್ಥಿತಿ, ಧ್ಯಾನ, ಸಾಧ್ಯವಾದರೆ ಪೂಜೆ, ಲಘು ಹರಟೆ, ಸಿನಿಮಾ ವೀಕ್ಷಣೆ ಮಾಡಬಹುದು. ಪ್ರವಾಸ, ಹೊಸ ಜನ, ಹೊಸ ವಿಚಾರಗಳ ಆಸಕ್ತಿ ಇವು ಕೂಡ ಮನಸ್ಸನ್ನು ಹಗರು ಮಾಡಬಲ್ಲವು. ಯೋಗ ಅಥವಾ ಧ್ಯಾನ ಮಾಡಿ. ನಿಮ್ಮ ದಿನಚರಿಯಲ್ಲಿ ಧ್ಯಾನ ಮತ್ತು ಯೋಗ ಸೇರಿಸಿ. ನಿಮ್ಮ ಮನಸ್ಸು ಶಾಂತವಾಗಿರಲು ಸಹಾಯಕಾರಿಯಾಗುತ್ತದೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತಿನ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.